Hi, hello everyone. How are you all doing? Hope you're all staying safe and fantastic. Welcome back to my channel, Shobha B O tutorial. Subscribe my channel and don't forget to take the notes. In the last classes, you learned about present tense, the different types of present tense sentences, the simple present, present continuous tense, present perfect tense, present perfect continuous tense, and their usage also, with so many examples. And today in this class, you will learn about the past tense, different types of past tense sentences. Observe these examples. A lorry knocked down a scooterist. She wrote a letter to her friend. I reached the school. In these sentences, the underlined verbs refer to actions completed in the past. ಅಂಡರ್ಲೈನ್ ಆಗಿರುವಂತಹ ವರ್ಬ್ಸ್ಗಳು ಆ್ಯಕ್ಷನ್ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದ್ದಾವೆ. ನಾಕ್ಡ್, ರೋಟ್, ರೀಚ್ಡ್ ಇವು ಪಾಸ್ಟ್ ಟೆನ್ಸಿನ ವರ್ಬ್ಸ್. ಪಾಸ್ಟ್ ಟೆನ್ಸ್ ಇಸ್ ಅ ವರ್ಬ್ ಟೆನ್ಸ್ ಯೂಸ್ ಫಾರ್ ಅ ಪಾಸ್ಟ್ ಆಕ್ಟಿವಿಟಿ ಆರ್ ಅ ಪಾಸ್ಟ್ ಸ್ಟೇಟ್ ಆಫ್ ಬೀಯಿಂಗ್. ಒಂದು ಪಾಸ್ಟ್ ಆ್ಯಕ್ಷನನ್ನು ಡಿನೋಟ್ ಮಾಡೋಕ್ಕೆ ಅಥವಾ ಪಾಸ್ಟ್ ಸ್ಟೇಟ್ ಆಫ್ ಬೀಯಿಂಗನ್ನು ಡಿನೋಟ್ ಮಾಡೋಕ್ಕೆ ನಾವು ಪಾಸ್ಟ್ ಟೆನ್ಸಿನ ವರ್ಬ್ಗಳನ್ನು ಯೂಸ್ ಮಾಡ್ತೀವಿ. ಅಬ್ಸರ್ವ್ ದೀಸ್ ಎಕ್ಸಾಂಪಲ್ಸ್. ಐ ಜಂಪ್ಡ್ ಇನ್ ದ ಲೇಕ್. ದಿಸ್ ಇಸ್ ಅ ಪಾಸ್ಟ್ ಆ್ಯಕ್ಟಿವಿಟಿ. ಈಗಾಗಲೇ ನಡೆದಿರುವಂತಹ ಒಂದು ಆ್ಯಕ್ಷನನ್ನು ತೋರಿಸ್ತಾ ಇರುವಂಥ ಒಂದು ಸೆಂಟೆನ್ಸ್. ಐ ಜಂಪ್ಡ್ ಇನ್ ದ ಲೇಕ್. ಐ ವಾಸ್ ಹ್ಯಾಪಿ. ದಿಸ್ ಇಸ್ ಅ ಪಾಸ್ಟ್ ಸ್ಟೇಟ್ ಆಫ್ ಬೀಯಿಂಗ್. ಈ ಸೆಂಟೆನ್ಸಲ್ಲಿ ಯಾವ ಆ್ಯಕ್ಷನನ್ನು ಕೂಡ ಇದು ಸೆಂಟೆನ್ಸ್ ಡಿನೋಟ್ ಮಾಡ್ತಾ ಇಲ್ಲ. ವರ್ಬ್ ಐ ವಾಸ್ ಹ್ಯಾಪಿ ಅಂತ ಹೇಳಿದ್ರೆ ಇಟ್ ಈಸ್ ಶೋಯಿಂಗ್ ದ ಸ್ಟೇಟ್ ಆಫ್ ಬೀಯಿಂಗ್. ಒಂದು ವರ್ಬಿನ ಟೆನ್ಸು ಆ ಆ್ಯಕ್ಷನ್ ಯಾವಾಗ ನಡೀತು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದ ಟೆನ್ಸ್ ಆಫ್ ಅ ವರ್ಬ್ ಇಸ್ ಡಿಟರ್ಮೈನ್ಡ್ ಬೈ ವೆನ್ ದ ಆ್ಯಕ್ಷನ್ ಟುಕ್ ಪ್ಲೇಸ್. The past tense is categorized further depending on whether the action was in progress or has been completed. The four past tense sentences are the simple past tense, past continuous tense, past perfect tense, and past perfect continuous tense. ಈ ನಾಲ್ಕರಲ್ಲಿ ಮೊದಲನೇದು ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ ದಿಸ್ ಸೆಷನ್ ವಿಲ್ ಲರ್ನ್ ಅಬೌಟ್ ದ ಸಿಂಪಲ್ ಪಾಸ್ಟ್ ಟೆನ್ಸ್. ಹ್ಯಾವ್ ಅ ಲುಕ್ ಆನ್ ದೀಸ್ ಎಕ್ಸಾಂಪಲ್ಸ್. He drew beautiful pictures last week. You gave the present to your friend. We bought a new car. He did not or didn't draw beautiful pictures last week. Did I learn Spanish last summer? Did you give the present to your friend? Did we buy a new car? ಈ ಅಬ್ಸರ್ವ್ ಮಾಡಿ ಈ ಎಲ್ಲ ಎಕ್ಸಾಂಪಲ್ಸನ್ನು. ಪ್ರಾರಂಭದಲ್ಲಿ 3 ಸೆಂಟೆನ್ಸನ್ನು ಪಾಸಿಟಿವ್ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಆಮೇಲೆ ಒಂದು ಸೆಂಟೆನ್ಸು ನೆಗೆಟಿವಲ್ಲಿದೆ, ಆ್ಯಂಡ್ ಆಮೇಲೆ ಬಂದಿರುವಂಥ 3 ಸೆಂಟೆನ್ಸು ಕ್ವೆಶನ್ಸಲ್ಲಿದೆ. ಸೊ ಒಂದು ಸೆಂಟೆನ್ಸನ್ನು ನಾವು ಹೇಗೆ ನೆಗೆಟಿವ್ ಮಾಡ್ಬೋದು ಮತ್ತು ಹೇಗೆ ಅದನ್ನು ಕ್ವೆಶನ್ ಮಾಡ್ಬೋದು ಅನ್ನೋದನ್ನು ಲಾಸ್ಟ್ ಸೆಷನ್ಗಳಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಕಲ್ತ್ಕೊಂಡಿದ್ದೀರಿ. ಹಿ ಡ್ರೀವ್ ಬ್ಯೂಟಿಫುಲ್ ಪಿಕ್ಚರ್ಸ್ ಲಾಸ್ಟ್ ವೀಕ್. ಇದರಲ್ಲಿ ಡ್ರೀವ್ ಅಂತ ಏನಿದೆ ಅದು ಪಾಸ್ಟ್ ಟೆನ್ಸ್ ಆಫ್ ಡ್ರಾ. ಓಕೆ, ಗೇವ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಗಿವ್. ಬಾಟ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ಬೈ. ಅದೇ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಡಿಡ್ ನಾಟ್ ಇದೆ. ಇದನ್ನು ನಾವು ನೆಗೆಟಿವ್ ಮಾಡಿದ್ದೀವಿ. ಒಂದು ಸೆಂಟೆನ್ಸನ್ನು ನೆಗೆಟಿವ್ ಮಾಡುವಾಗ ನಾವು ನಾಟನ್ನು ಸೇರಿಸ್ತೀವಿ ವರ್ಬ್ ಪಕ್ಕದಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಡಿಡ್ ನಾಟ್ ಡ್ರಾ ಅಂತ ಇದೆ. ಇಲ್ಲಿ ಡಿಡ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಪಾಸ್ಟಲ್ಲಿರೋದ್ರಿಂದ ಮೇನ್ ವರ್ಬು ಪ್ರೆಸೆಂಟಲ್ಲಿದೆ. ಓಕೆ, ನೆಕ್ಸ್ಟ್ ಬಂದು ಡಿಡ್ ಐ ಲರ್ನ್ ಸ್ಪ್ಯಾನಿಷ್ ಲಾಸ್ಟ್ ಸಮ್ಮರ್. ಡಿಡ್ ಅನ್ನುವಂಥ ವರ್ಬ್ ಆಕ್ಸಿಲರಿ ವರ್ಬನ್ನು ನಾವು ಪ್ರಾರಂಭದಲ್ಲಿ ಬಳಸಿದ್ದೀವಿ. ಇಟ್ಸ್ ಅ ಎಸ್ ಆರ್ ನೋ ಟೈಪ್ ಕ್ವೆಶನ್. ಸೊ ಡಿಡ್ ಯು ಗಿವ್ ದ ಪ್ರೆಸೆಂಟ್ ಟು ಯುವರ್ ಫ್ರೆಂಡ್. ಈ ಎಕ್ಸಾಂಪಲ್ಸ್ಗಳಲ್ಲಿ ನಿಮ್ಗೆ ಅರ್ಥ ಆಗ್ತಾ ಇದೆ. ಒಂದು ಕ್ವೆಶನ್ ಮಾಡಬೇಕು, ನಾವು ಎಸ್ ಆರ್ ನೋ ಟೈಪ್ ಕ್ವೆಶನ್ ಮಾಡಬೇಕು ಅಂತ ಹೇಳಿದ್ರೆ ಆಕ್ಸಿಲರಿ ವರ್ಬ್ಸ್ಗಳು ಪ್ರಾರಂಭದಲ್ಲಿ ಬರಬೇಕು, ಆಮೇಲೆ ಸಬ್ಜೆಕ್ಟು, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಓಕೆ, ಡಿಡ್ ಯು ಗಿವ್ ದ ಪ್ರೆಸೆಂಟ್ ಟು ಯುವರ್ ಫ್ರೆಂಡ್. ಡಿಡ್ ಈಸ್ ಇನ್ ಪಾಸ್ಟ್ ಟೆನ್ಸ್ and give is in present tense. When the auxiliary is used as in the past tense, then you have to use the main verb in present tense. Okay, did we buy a new car. Did is in past tense and the main verb buy is in present tense. So this is the way we make the questions. So ಇವೆಲ್ಲವೂ ಈ ಎಲ್ಲ ಎಕ್ಸಾಂಪಲ್ಸ್ಗಳು ಪಾಸ್ಟ್ ಟೆನ್ಸಲ್ಲಿದೆ. ವರ್ಬನ್ನು ಗಮನಿಸಿ, ಒಂದು ಸೆಂಟೆನ್ಸು ಪ್ರೆಸೆಂಟಲ್ಲಿ ಇದೆಯಾ ಅಥವಾ ಪಾಸ್ಟ್ ಟೆನ್ಸಲ್ಲಿದೆಯಾ ಅಂತ ನಾವು ಹೇಳೋದಕ್ಕೆ ವರ್ಬನ್ನು ನೋಡಬೇಕು. Simple past is used to describe a completed activity that started in the past and ended in the past.
ಒಂದು ಕಂಪ್ಲೀಟ್ ಆಗಿರುವಂಥ ಆ್ಯಕ್ಟಿವಿಟಿಯನ್ನು ಹೇಳುತ್ತೆ ಸಿಂಪಲ್ ಪಾಸ್ಟ್ ಟೆನ್ಸು. ಅದು ಪಾಸ್ಟಲ್ಲೇ ಸ್ಟಾರ್ಟ್ ಆಗಿರುತ್ತೆ, ಪಾಸ್ಟಲ್ಲೇ ಎಂಡ್ ಆಗಿರುತ್ತೆ. ಸಿ ಹಿಯರ್ ದ ಎಕ್ಸಾಂಪಲ್ಸ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಫ್ ದ ವರ್ಬ್ ಬಿ ವರ್ಬ್ಸ್, ಆಕ್ಸಿಲರೀಸ್ ವರ್ಬ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ನಾವು ಪಾಸ್ಟ್ ಟೆನ್ಸಲ್ಲಿ ಹೇಗೆ ಚೇಂಜ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ನಾನು ಈ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ. ಐ ಈಸ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್. ಐ ಜೊತೆಗೆ ಬಳಸುವಂತಹ ಪ್ರೈಮರಿ ಆಕ್ಸಿಲರಿ ಆಮ್. What is the past tense of am? Was. Was is the past tense of am. Okay, the first person plural is we. We ಅನ್ನೋದರ ಜೊತೆಗೆ ನಾವು ಬಳಸುವಂತಹ ಪ್ಲೂರಲ್ ಆಕ್ಸಿಲರಿ ವರ್ಬ್ ಆರ್. ಆರ್ಗೆ ಪಾಸ್ಟ್ ಟೆನ್ಸ್ ವೆರ್. ಯು ಜೊತೆ ಕೂಡ ನಾವು ಆರನ್ನು ಬಳಸ್ತೀವಿ. ಆರ್ಗೆ ಪಾಸ್ಟ್ ಟೆನ್ಸ್ ವೆರ್. ದೇಗೂ ಆರನ್ನೇ ಬಳಸೋದು, ದೇ ಆರ್ ಅಂತೀವಿ, ಯು ಆರ್ ಅಂತೀವಿ, ವಿ ಆರ್ ಅಂತೀವಿ ಅಲ್ವಾ. ಆರ್ಗೆ ಪಾಸ್ಟ್ ಟೆನ್ಸ್ ವರ್. ನೆಕ್ಸ್ಟ್ ಥರ್ಡ್ ಪರ್ಸನ್ ಬಂದು ಸಿಂಗ್ಯುಲರ್ ಹೀ ಈಸ್ ಅಂತ ಹೇಳ್ತೀವಿ, ಶಿ ಈಸ್ ಅಂತ ಹೇಳ್ತೀವಿ, ಇಟ್ ಈಸ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಪಾಸ್ಟ್ ಟೆನ್ಸ್ ಆಫ್ ಈಸ್ ದೆನ್? ಈಸ್ಗೆ ಪಾಸ್ಟ್ ಟೆನ್ಸ್ ವಾಸ್. ಓಕೆ, ಇನ್ನುಳಿದ ಎರಡು ಪ್ರೈಮರಿ ಆಕ್ಸಿಲರೀಸ್ ಇದೆಯಲ್ಲ, ಹ್ಯಾವ್ ವರ್ಬ್ಸ್ ಆ್ಯಂಡ್ ಡೂ ವರ್ಬ್ಸ್, ಅವುಗಳು ಕೂಡ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಬಳಸ್ತೀವಿ ಅಂತ ನೋಡಿ. ಐಗೆ ವಾಸ್ ಮತ್ತು ಹ್ಯಾವ್ ವರ್ಬ್ಸ್ಗೆ ಪಾಸ್ಟ್ ಟೆನ್ಸ್ ಹ್ಯಾಡ್ ಆ್ಯಂಡ್ ಡೂ ಆ್ಯಂಡ್ ಡಸ್ಗೆ ಪಾಸ್ಟ್ ಟೆನ್ಸ್ ಡಿಡ್. ಯು ಒಟ್ಟಿಗೆ ಬಳಸುವಂಥ ವರ್ಬು ಆಕ್ಸಿಲರಿ ವರ್ಬ್. ಆರ್ಗೆ ವೆರ್, ಹ್ಯಾವ್ಗೆ ಹ್ಯಾಡ್, ಡೂ ಆ್ಯಂಡ್ ಡಸ್ಗೆ ಡಿಡ್. ಹಿ ಶಿ ಇಟ್ಗೆ ವಾಸ್ ಇಸ್ ದ ಪಾಸ್ಟ್ ಟೆನ್ಸ್. ಹ್ಯಾವ್ ವರ್ಬ್ಗೆ ಪಾಸ್ಟ್ ಟೆನ್ಸ್ ಹ್ಯಾಡ್ ಮತ್ತು ಡೂ ವರ್ಬ್ಗೆ ಪಾಸ್ಟ್ ಟೆನ್ಸ್ ಡಿಡ್. ಪಾಸ್ಟ್ ಟೆನ್ಸಲ್ಲಿ ಯಾವ ಪರ್ಸನ್ಗಳಿಗೂ ಕೂಡ ವರ್ಬ್ಸ್ ಏನು ಚೇಂಜ್ ಆಗೋದಿಲ್ಲ. ನಾವು ಪಾಸ್ಟ್ ಟೆನ್ಸ್ ವರ್ಬ್ ಅಂತ ಏನು ಹೇಳ್ತೀವಿ ಅದು ಎಲ್ಲ ಪರ್ಸನ್ಗೂ ಸೇಮ್ ಆಗಿರುತ್ತೆ. ವಾಸ್ ಈಸ್ ಸೇಮ್ ಟು ಆಲ್ ಪರ್ಸನ್ಸ್, were is same to all persons, had is same to all persons, did is same to all persons. Okay, here are some sentences with regular verbs in the simple present and simple past. ಹೇಗೆ ಸಿಂಪಲ್ ಪ್ರೆಸೆಂಟಲ್ಲಿ ಇರೋದು ಪಾಸ್ಟಿಗೆ ಚೇಂಜ್ ಆಗುತ್ತೆ ಅನ್ನೋದಕ್ಕೆ ಒಂದು 4 ಎಕ್ಸಾಂಪಲನ್ನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಐ ವಾಕ್ ಟು ಸ್ಕೂಲ್, ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಹೌ ಇಟ್ ಈಸ್ ಚೇಂಜ್ಡ್ ಇನ್ ದ ಪಾಸ್ಟ್ ಟೆನ್ಸ್? ಐ ವಾಕ್ಡ್ ಟು ಸ್ಕೂಲ್, ವಾಕ್ ಚೇಂಜ್ಡ್ ಇನ್ ಟು ವಾಕ್ಡ್. Walk is simple present, walked is simple past. She works downtown, she worked downtown. Works ke past tense worked. They help on Tuesday, they helped on Tuesday. Help ke past tense helped. He asks a lot of questions, he asked a lot of questions. Asks or ask, ಅದಕ್ಕೆ past tense asked. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹೇಗೆ ಚೇಂಜ್ ಆಗ್ತವೆ ಸಿಂಪಲ್ ಪ್ರೆಸೆಂಟಿನ ವರ್ಬು ಪಾಸ್ಟಲ್ಲಿ ಬಂದಾಗ ಹೇಗೆ ಚೇಂಜ್ ಆಗುತ್ತೆ. ಅದು ರೆಗ್ಯುಲರ್ ವರ್ಬ್ಸ್. ಅದಕ್ಕೆ ಸಮ್ ಸ್ಪೆಲ್ಲಿಂಗ್ ರೂಲ್ಸ್ ಇದೆ. ದ ಸ್ಪೆಲ್ಲಿಂಗ್ ರೂಲ್ಸ್ ಫಾರ್ ಸಿಂಪಲ್ ಪಾಸ್ಟ್ ರೆಗ್ಯುಲರ್ ವರ್ಬ್ಸ್. ಸಿ ದ ಫಸ್ಟ್ ರೂಲ್ ಈಸ್ ದ ಸಿಂಪಲ್ ಪಾಸ್ಟ್ ಈಸ್ ಫಾರ್ಮ್ಡ್ ಬೈ adding ed to the base form of the verb, the infinitive without to. Simple past of regular verbs are, some examples are given here. Base form plus ed, simple past. Okay, walk, walked, push, pushed, greet, greeted, cover, covered, like that. Walk, walked, talk, talked, jump, jumped, cook, cooked, kill, killed, fill, filled, check, checked, gulp, gulped. There are so many words in English, they end with ed in the simple past tense. Now for regular verbs ending in the vowel e, add d. Okay, vowel e ಇಂದ ಎಂಡ್ ಆಗುವಂತಹ ವರ್ಬ್ಗಳು ಡಿ ಯಲ್ಲಿ ಸಿಂಪಲ್ ಪಾಸ್ಟಲ್ಲಿ ಡಿ ಎಂಡ್ ಆಗ್ತವೆ. ಹೇಟ್, ಹೇಟೆಡ್, ಸೀಸ್, ಸೀಸ್ಡ್, ಹೋಪ್, ಹೋಪ್ಡ್, ಅಸ್ಯೂಮ್, ಅಸ್ಯೂಮ್ಡ್, ಟೈ, tied, free, freed, like that. Leave, leaved, stare, stared, change, changed, die, died, move, moved. You can see many verbs like this. See the other rule for regular verbs that end in vowel plus y. Vowel plus y, they add ed at the end. Observe the examples. Play, played. Decay, decayed. Survey, surveyed. Enjoy, enjoyed, like that. Stay, stayed. Spray, sprayed. There are so many words like this, but exceptions are there. The verbs say and buy, they also end with y, vowel plus y, but they are irregular verbs. We cannot apply the same rules to these verbs also. The next rule is, for regular verbs that end in a consonant plus y,
Change the y to I and add ed. ರೆಗ್ಯುಲರ್ ವರ್ಬ್ ಕಾನ್ಸೊನೆಂಟ್ ಮತ್ತು ವೈ ಇಂದ ಎಂಡ್ ಆಗ್ತದೆ. ವೈಯನ್ನು ಎಂಡ್ ಆಗ್ತಾ ಇರುವಾಗ ವೈಯನ್ನು ತೆಗೆದು ಐಯನ್ನು ಹಾಕಬೇಕು ಮತ್ತು ಕೊನೆಯಲ್ಲಿ ಇ ಡಿಯನ್ನು ಆ್ಯಡ್ ಮಾಡಬೇಕು. ಸಿ ದ ಎಕ್ಸಾಂಪಲ್ಸ್ ಹಿಯರ್. ಕ್ರೈ, ಕ್ರೈಡ್. ಡರ್ಟಿ, ಡರ್ಟಿಡ್. ಮ್ಯಾಗ್ನಿಫೈ, ಮ್ಯಾಗ್ನಿಫೈಡ್. The other examples are carry, carried. Study, studied. Marry, married. Try, tried. So many examples like this. And the next rule is a regular verb end with vowel plus consonant. Double the final consonant before adding ed. ಒಂದು ರೆಗ್ಯುಲರ್ ವರ್ಬ್ ವೋವಲ್ ಪ್ಲಸ್ ಕಾನ್ಸನೆಂಟಿಂದ ಎಂಡ್ ಆಗ್ತಾ ಇದ್ದರೆ ಲಾಸ್ಟ್ನ ಕಾನ್ಸನೆಂಟನ್ನು ಡಬಲ್ ಮಾಡಬೇಕು ಮತ್ತು ಇ ಡಿಯನ್ನು ಆ್ಯಡ್ ಮಾಡಬೇಕು. ಸಿ ದ ಎಕ್ಸಾಂಪಲ್ಸ್. ಡ್ಯಾಮ್, ಡ್ಯಾಮ್ಡ್. ಬೆಗ್, ಬೆಗ್ಡ್. ಪ್ಲ್ಯಾನ್, ಪ್ಲ್ಯಾನ್ಡ್. ಸ್ಟ್ರಿಪ್, stripped. Like that. Stop, stopped. Clap, clapped. Wrap, wrapped. Ship, shipped. See the next spelling rule. When the regular verb has more than one syllable and the syllable stress is on the final syllable, the final consonant is doubled. ಒಂದಕ್ಕಿಂತ ಹೆಚ್ಚು 2-3 ಸಿಲೆಬಲ್ ಇರುವಂತಹ ಒಂದು ವರ್ಬ್ ಅದು ಫೈನಲ್ ಅದರ ಸ್ಟ್ರೆಸ್ಸು ಫೈನಲ್ ಸಿಲೆಬಲ್ ಮೇಲಿದ್ದರೆ ಅಥವಾ ಸೆಕೆಂಡ್ ಸಿಲೆಬಲ್ ಮೇಲಿದ್ದರೆ ಫೈನಲ್ ಕಾನ್ಸನೆಂಟನ್ನು ಡಬಲ್ ಮಾಡಬೇಕು. ಸಿ ದ ಎಕ್ಸಾಂಪಲ್ಸ್. ಡಿಫರ್, ಡಿಫರ್ಡ್. ರಿಗ್ರೆಟ್, ರಿಗ್ರೆಟೆಡ್. ರಿಶಿಪ್, ರಿಶಿಪ್ಡ್. ಕಂಪಲ್, ಕಂಪಲ್ಡ್. ಇಲ್ಲಿ ಇನ್ಕರೆಕ್ಟ್ ಯಾವುದು ಅಂತಲೂ ತೋರಿಸಿದ್ದೀವಿ. ಡಬಲ್ ಲಾಸ್ಟ್ ನಾವು ಲೆಟರನ್ನು ಡಬಲ್ ಮಾಡಿ ಲಾಸ್ಟ್ ಕಾನ್ಸನೆಂಟನ್ನು ಡಬಲ್ ಮಾಡಿ ಬರೆದ್ರೆ ದಟ್ ಈಸ್ ಕರೆಕ್ಟ್. ಆ್ಯಂಡ್ ಕಮಿಟ್, ಕಮಿಟೆಡ್. ಪ್ರೆಫರ್, ಪ್ರೆಫರ್ಡ್. ಈ ಥರದ ವರ್ಡ್ಸ್ಗಳು, ಈ ಥರದ ವರ್ಬ್ಗಳು ಅಂದರೆ 2ಕ್ಕಿಂತ ಹೆಚ್ಚು ಅಥವಾ 2 ಸಿಲೆಬಲ್ ಸ್ಟ್ರೆಸ್ 2 ಸಿಲೆಬಲ್ ಇರುವಂತಹ ಫೈನಲ್ ಕಾನ್ಸನೆಂಟಿಗೆ ಸ್ಟ್ರೆಸ್ಸನ್ನು ಕೊಟ್ಟಿರುವಂತಹ ವರ್ಬ್ಗಳು ಕೊನೆಯಲ್ಲಿ ಡಬಲ್ ಆಗಿ ಇ ಡಿಯನ್ನು ತಗೊಳ್ತವೆ. ಅಬ್ಸರ್ವ್ ದ ನೆಕ್ಸ್ಟ್ ಎಕ್ಸಾಂಪಲ್ಸ್. ದೀಸ್ ವರ್ಬ್ಸ್ ಆಲ್ಸೋ ಹ್ಯಾವ್ more than 2 syllables or 2 syllabic verbs. ಆದರೆ ಸ್ಟ್ರೆಸ್ಸು ಫೈನಲ್ ಸಿಲೆಬಲ್ ಮೇಲಿಲ್ಲ, ಹಾಗಾಗಿ ದ ಫೈನಲ್ ಕಾನ್ಸನೆಂಟ್ ಲಾಸ್ಟ್ ಕಾನ್ಸನೆಂಟ್ ಡಬಲ್ ಆಗಿಲ್ಲ. ಸಿ. ಆರ್ಬಿಟ್, ಆರ್ಬಿಟೆಡ್. ಲಿಸನ್, ಲಿಸನ್ಡ್. ಟ್ರಾವೆಲ್, ಟ್ರಾವೆಲ್ಡ್. ಕನ್ಸಿಡರ್, ಕನ್ಸಿಡರ್ಡ್. Hope you understood the spelling rules in regular verbs to form the simple past tense. Irregular verbs do not form the past tense by adding ed. Irregular verbs form the past tense by a change in the orthography. ಅಂದರೆ ಸ್ಪೆಲ್ಲಿಂಗಲ್ಲೇ ಚೇಂಜ್ ಆಗಿಬಿಟ್ಟು irregular verbs ಆಗುತ್ತೆ. See the examples are here. Go, went. Give, gave. Think, thought. Have, had. Observe all the examples and note down. ನಿಮ್ಮ ಗ್ರಾಮರ್ನ ಪ್ರತಿ ಹಂತದಲ್ಲಿಯೂ ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ವರ್ಬ್ಗಳ ಪಾಸ್ಟ್ ಟೆನ್ಸ್ಗಳು ತುಂಬ ಅತಿ ಮುಖ್ಯವಾಗಿ ಬೇಕಾಗಿರ್ತವೆ. ನೋಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾವು ಲೆಟ್ ಅಸ್ ನೋ ದ ಯೂಸೇಜ್ ಆಫ್ ದ ಸಿಂಪಲ್ ಪಾಸ್ಟ್ ಟೆನ್ಸ್ ಇನ್ ದ ಸೆಂಟೆನ್ಸಸ್. ವೆನ್ ಡು ವಿ ಯೂಸ್ ದ ಸಿಂಪಲ್ ಪಾಸ್ಟ್ ಟೆನ್ಸ್? ದ ಫಸ್ಟ್ ಒನ್, ಟು ಎಕ್ಸ್ಪ್ರೆಸ್ ಅ ಹ್ಯಾಬಿಚುವಲ್ ಆ್ಯಕ್ಷನ್ ಇನ್ ದ ಪಾಸ್ಟ್. ಪಾಸ್ಟಲ್ಲಿ ನಮ್ಮ ಹ್ಯಾಬಿಚುವಲ್ ಆ್ಯಕ್ಷನನ್ನು ಹೇಳುವಂತಹ ಸೆಂಟೆನ್ಸ್ಗಳಲ್ಲಿ ಸಿಂಪಲ್ ಪಾಸ್ಟನ್ನು ಯೂಸ್ ಮಾಡ್ತೀವಿ. See the examples. Somanna would give his son some pocket money every day. ಪಾಕೆಟ್ ಮನಿಯನ್ನು ಸೋಮಣ್ಣ ಕೊಡ್ತಾ ಇದ್ದರು ಅವ್ರ ಮಗನಿಗೆ. ದಟ್ ವಾಸ್ ಅನ್ ಹ್ಯಾಬಿಚುವಲ್ ಆ್ಯಕ್ಷನ್ ಆಫ್ ದ ಪಾಸ್ಟ್. ವೆನ್ ಐ ವಾಸ್ ಅ ಸ್ಟೂಡೆಂಟ್ ಐ ಯೂಸ್ ಟು ಸ್ಟಡಿ ಫಾರ್ 8 hours. ದಿಸ್ ವಾಸ್ ದ ಹ್ಯಾಬಿಚುವಲ್ ಆ್ಯಕ್ಷನ್ ಆಫ್ ದ ಪಾಸ್ಟ್. ನಾನು ಸ್ಟೂಡೆಂಟ್ ಆಗಿದ್ದಾಗ ಎವ್ರಿ ಡೇ ಐ ಯೂಸ್ ಟು ಸ್ಟಡಿ ಫಾರ್ 8 hours ಅಂತ ಹೇಳುತ್ತೆ. ವಾಟ್ ಈಸ್ ದ ನೆಕ್ಸ್ಟ್ ಯೂಸೇಜ್? ಟು ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ವಿಚ್ ಆಕ್ಯುಪೈಸ್ ಅ ಪೀರಿಯಡ್ ಆಫ್ ಟೈಮ್ ಇನ್ ದ ಪಾಸ್ಟ್ ವಿಚ್ ಈಸ್ ನೌ ಎಂಡೆಡ್. ಪಾಸ್ಟಲ್ಲಿ ಒಂದು ಪೀರಿಯಡ್ ಆಫ್ ಟೈಮನ್ನು ಆಕ್ಯುಪೈ ಮಾಡ್ಕೊಂಡಿತ್ತು, ಈಗ ಅದು ಕಂಪ್ಲೀಟ್ ಆಗಿದೆ ಅನ್ನುವಂಥ ಸಂದರ್ಭಗಳಲ್ಲಿ ನಾವು ಸಿಂಪಲ್ ಪಾಸ್ಟನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್. ಪ್ರಭಾಕರ್ ಸರ್ವ್ಡ್ ಇನ್ ದಿಸ್ ಕಾಲೇಜ್ ಫಾರ್ 5 years. 5 years ಅನ್ನೋದು ಒಂದು ಪೀರಿಯಡ್ ಆಫ್ ಟೈಮನ್ನು ಹೇಳ್ತಾ ಇದೆ. ಅಷ್ಟು ಟೈಮಿಗೆ ಅವರು ಅಲ್ಲಿ ಕಾಲೇಜಲ್ಲಿ ಸೇವೆ ಮಾಡ್ತಾಯಿದ್ರು. ಅಂಗಡಿ ಲಿವ್ಡ್ ಇನ್ ಹಾವೇರಿ ಫಾರ್ 20 years. 20 years ಅನ್ನೋದು ಕೂಡ ಒಂದು ಪೀರಿಯಡ್ ಆಫ್ ಟೈಮ್. ಪಾಸ್ಟಲ್ಲಿ ಒಂದು ಪೀರಿಯಡ್ ಆಫ್ ಟೈಮ್ವರೆಗೆ ನಾವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸೋದಕ್ಕೆ. And the next usage, to express an action completed in the past with reference to the time of speaking. The chief minister left for Delhi last week. ಈಗ ಮಾತನಾಡುವಂಥ ಅವಧಿಯಲ್ಲಿ ಆ್ಯಕ್ಷನ್ ಆಲ್ರೆಡಿ ಪಾಸ್ಟಲ್ಲಿ ಮುಗಿದೋಗಿದೆ ಅನ್ನೋದನ್ನು ರೆಫರ್ ಮಾಡೋದು. ದ ಚೀಫ್ ಮಿನಿಸ್ಟರ್ ಲೆಫ್ಟ್ ಫಾರ್ ಡೆಲ್ಲಿ ಲಾಸ್ಟ್ ವೀಕ್. ಲಾಸ್ಟ್ ವೀಕೆ ಚೀಫ್ ಮಿನಿಸ್ಟರ್ ಲೆಫ್ಟ್ ಫಾರ್ ಡೆಲ್ಲಿಗೆ ಹೊರಟೋಗಿದ್ದಾರೆ. ಅ ಸ್ಟ್ರಾಂಗ್ ವಿಂಡ್ ಬ್ಲೂ ಲಾಸ್ಟ್ ನೈಟ್ ಆ್ಯಂಡ್ ಡೆಸ್ಟ್ರಾಯ್ಡ್ ಅ ನಂಬರ್ ಆಫ್ ಹಟ್ಸ್ ಇನ್ ಉಡುಪಿ. ಲಾಸ್ಟ್ ನೈಟ್ ಸ್ಟ್ರಾಂಗ್ ವಿಂಡ್ ಬಂತು, ನಂಬರ್ ಆಫ್ ಹಟ್ಸ್ಗಳು ಡೆಸ್ಟ್ರಾಯ್ ಆಗಿದೆ ಪಾಸ್ಟಲ್ಲಿ ಅನ್ನೋದನ್ನು ತೋರಿಸುವಂತಹ ಸೆಂಟೆನ್ಸ್ಗಳು.
ಓಕೆ ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬ್ಸ್ಗಳು ಹೇಗೆ ಪಾಸ್ಟ್ ಟೆನ್ಸಲ್ಲಿ ಚೇಂಜ್ ಆಗ್ತವೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಹಾಗೆ ಯೂಸೇಜನ್ನು ಕೂಡ ತಿಳ್ಕೊಂಡಿದ್ದೀರಿ, ಪಾಸ್ಟ್ ಟೆನ್ಸನ್ನು ಯಾವಾಗ ಯೂಸ್ ಮಾಡ್ತೀವಿ ಸೆಂಟೆನ್ಸಲ್ಲಿ ಅಂತ. ಇಲ್ಲಿ ನಿಮಗೆ ಒಂದು 6 ಸೆಂಟೆನ್ಸ್ಗಳನ್ನು ತೋರಿಸ್ತಾ ಇದ್ದೀನಿ. ಈ 6 ಸೆಂಟೆನ್ಸ್ಗಳನ್ನ ಚೆನ್ನಾಗಿ ಓದ್ಕೊಳ್ಳಿ. ಹಾಗೆಯೇ ಇದರಲ್ಲಿರುವಂತಹ ಪಾಸ್ಟ್ ಟೆನ್ಸ್ ವರ್ಬ್ಗಳನ್ನು ಅಂಡರ್ಲೈನ್ ಮಾಡಿ ಮತ್ತು ಅದನ್ನು ಬರೆದಿಟ್ಕೊಳ್ಳಿ. ಓಕೆ, in the next session you will learn about the past continuous tense and its usage, its structure and everything. Okay, don't forget to subscribe my channel for more grammar updates and share the channel link to your friends and students groups. Thank you so much for watching.